ಮಧ್ಯಪ್ರಾಚ್ಯದಲ್ಲಿ 33ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ಬೃಹತ್ ದಾಳಿ ನಡೆಸಿದೆ. ಟೆಹರಾನ್ನ ಹಲವು ಕಟ್ಟಡಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಡಜನ್ಗಟ್ಟಲೆ ಯುದ್ಧ ವಿಮಾನಗಳು ಇರಾನ್ ಮೇಲೆ ಸಂಚರಿಸಿ ಏರ್ ಸ್ಟ್ರೈಕ್ ಮಾಡಿದೆ. ಟೆಹರಾನ್, ಇಸ್ಫಹಾನ್, ಕರ್ಸ್ ಮತ್ತು ಸಿಸ್ತಾನ್ನಲ್ಲಿ ಹಲವು ಸ್ಫೋಟಗಳು ಕೇಳಿಬಂದಿದೆ. ಇರಾನ್ನ ಟೆಹರಾನ್ಸರ್ ಮೇಲೂ ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಟೆಹರಾನ್ಸರ್ ಇರಾನ್ನ ಶ್ರೀಮಂತ ನಗರವಾಗಿದ್ದು, ಈ ಪ್ರದೇಶದ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಇಸ್ರೇಲ್ ದಾಳಿಯಲ್ಲಿ ಹಲವು ಕಟ್ಟಡಗಳು ಧ್ವಂಸವಾಗಿದೆ. ಇರಾನ್ನ ಮೆಹ್ರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಇಸ್ರೇಲ್ ದಾಳಿ ನಡೆಸಿದೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಹಲವು ವಿಮಾನಗಳು ನಾಶವಾಗಿದೆ. ಇದೇ ವೇಳೆ ಟೆಹರಾನ್ನಲ್ಲಿ ಕ್ಯಾನ್ಸರ್ ಔಷಧಿ ಉತ್ಪಾದಿಸುವ ಔಷಧ ಕಂಪನಿ ಇಸ್ಫಹಾನ್ನಲ್ಲಿರುವಂತಹ ಉಕ್ಕಿನ ಕೈಗಾರಿಕೆ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇರಾನ್ನ ಇಂಧನ ಮೂಲಸೌಕರ್ಯ ಹಾಗೂ ವಿದ್ಯುತ್ ವಿತರಣಾ ಕೇಂದ್ರಗಳ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ಹಿನ್ನೆಲೆ ಇರಾನ್ನ ಹಲವು ನಗರಗಳಲ್ಲಿ ಕರೆಂಟ್ ಕಟ್ ಆಗಿದೆ. ಟೆಹರಾನ್ನ ಮಸೌದಿಹ್ ಮತ್ತು ಟೆಹರಾನ್ಸರ್ ಸೇರಿದಂತೆ ಹಲವು ನಗರಗಳು ಕತ್ತಲೆಯಲ್ಲಿ ಮುಳುಗೋಗಿದೆ. ಇರಾನ್ನ ಬಾಂದರ್ ಅಬ್ಬಾಸ್ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಬಾಂದರ್ ಅಬ್ಬಾಸ್ ಧ್ವಂಸಗೊಂಡಿದೆ. ಹಲವು ನಾಗರಿಕರಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಇರಾನ್ನ ನಂಟಾಜ್ ಪರಮಾಣು ಸೌಲಭ್ಯದ ಮೇಲೂ ಇಸ್ರೇಲ್ ದಾಳಿ ನಡೆಸಿದೆ. ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ನಂಟಾಜ್ ಪರಮಾಣು ಕೇಂದ್ರದ ಬಳಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಇಸ್ಫಹಾನ್ ಮೇಲಿನ ದಾಳಿಗಿಂತ ಹೆಚ್ಚಾಗಿ ದಾಳಿ ಮಾಡಲಾಗಿದೆ. ಇನ್ನು ಇಸ್ರೇಲ್ ದಾಳಿಗೆ ಇರಾನ್ ಸಹ ಕೌಂಟರ್ ಕೊಟ್ಟಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಸೆಂಟ್ರಲ್ ಇಸ್ರೇಲ್, ದಕ್ಷಿಣ ಇಸ್ರೇಲ್ ಹಾಗೂ ಉತ್ತರ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಸೆಂಟ್ರಲ್ ಇಸ್ರೇಲ್ನ ಗುಶ್ಡ್ಯಾನ್, ಶೆರೋನ್ ಮತ್ತು ಸಮಾರಿಯಾದಲ್ಲಿ ಹಲವು ಕಟ್ಟಡಗಳಿಗೆ ಕ್ಷಿಪಣಿಗಳು ಅಪ್ಪಳಿಸಿದ್ದಾವೆ. ಇಸ್ರೇಲ್ ಹಾಗೂ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಈ ಮಧ್ಯೆ ಇರಾನ್ ಪಡೆ ಪರ್ಷಿಯನ್ ಕೊಲ್ಲಿಯಲ್ಲಿ ಇಸ್ರೇಲ್ಗೆ ಸೇರಿದ ಕಂಟೈನರ್ ಹಡಗಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಭಾರೀ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದ್ದು ಹಡಗು ಸಂಪೂರ್ಣ ನಾಶವಾಗಿದೆ. ಜೊತೆಗೆ ಯುಎಇಯಲ್ಲಿ ಯುದ್ಧ ನೌಕೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಇನ್ನು ಬಹರೇನ್ನ ವಿಮಾನ ನಿಲ್ದಾಣದ ಮೇಲೂ ಅಮೆರಿಕ ದಾಳಿ ಮಾಡಿದೆ. ಜೊತೆಗೆ ಹರ್ಮುಜ್ ಜಲಸಂಧಿ ತನ್ನ ನಿಯಂತ್ರಣದಲ್ಲಿದೆ ಅಂತ ಇರಾನ್ ತಿಳಿಸಿದೆ. ಇಸ್ರೇಲ್ನ ಬ್ರಾಕ್ ಮೇಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ದಾಳಿಯಲ್ಲಿ 14 ಜನ ಗಾಯಗೊಂಡಿದ್ದಾರೆ. 2 ಮಕ್ಕಳು ಸೇರಿ ಒಟ್ಟು 14 ಮಂದಿ ಕ್ಷಿಪಣಿ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ. ಈ ಎಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಯುಎಇ ಮೇಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಈ ವೇಳೆ ಇರಾನ್ನ ಕ್ಷಿಪಣಿಗಳನ್ನು ಯುಎಇ ಹೊಡೆದುರುಳಿಸಿದೆ. ಈ ವೇಳೆ ಕ್ಷಿಪಣಿಗಳ ಅವಶೇಷ ಜಮೀನಿನ ಮೇಲೆ ಬಿದ್ದು ಬಾಂಗ್ಲಾದೇಶಿ ಪ್ರಜೆ ಸಾವನ್ನಪ್ಪಿದ್ದಾರೆ. ಯುಎಇ ಫುಜೈರಾದಲ್ಲಿ ಈ ಘಟನೆ ನಡೆದಿದೆ. ಕುವೈತ್ ಏರ್ಪೋರ್ಟ್ ಮೇಲೆ ಇರಾನ್ ಭಾರೀ ದಾಳಿ ನಡೆಸಿದೆ. ಕುವೈತ್ ಏರ್ಪೋರ್ಟ್ನ ಇಂಧನ ಟ್ಯಾಂಕರ್ಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದ್ದು ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಕತಾರ್ ಮೇಲೆಯೂ ಇರಾನ್ 3 ಕ್ಷಿಪಣಿಗಳನ್ನು ಉಡಾಯಿಸಿದೆ. 2 ಕ್ಷಿಪಣಿಗಳನ್ನು ಕತಾರ್ ವಾಯು ರಕ್ಷಣಾ ಪಡೆಗಳು ತಡೆದಿದ್ದು, ಮತ್ತೊಂದು ಕ್ಷಿಪಣಿ ನೇರವಾಗಿ ಇಂಧನ ಆಯಿಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಯುಎಸ್ ವಾಯುನೆಲೆಯ ಪಕ್ಕದಲ್ಲಿನ ಇಂಧನ ಟ್ಯಾಂಕರ್ಗಳಿದ್ದ ಹಡಗಿನ ಮೇಲೆ ದಾಳಿ ನಡೆಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ 2ನೇ ತಿಂಗಳಿಗೆ ಕಾಲಿಟ್ಟ ಮಧ್ಯೆ ಇರಾನ್ನಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯ ಸೂಚನೆಗಳು ಕಾಣಿಸ್ತಾ ಇವೆ. ದೇಶದ ಅತ್ಯಂತ ಶಕ್ತಿಶಾಲಿ ಸೈನಿಕ ಘಟಕವಾದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪ್ರಮುಖ ಸರ್ಕಾರಿ ಕಾರ್ಯಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಈ ಬೆಳವಣಿಗೆಯಿಂದ ಇರಾನ್ ಅಧ್ಯಕ್ಷ ಮಸೂದ್ ಅವರ ಅಧಿಕಾರವು ಬಹಳ ಮಟ್ಟಿಗೆ ಕುಸಿದಿದ್ದು, ಸರ್ಕಾರದೊಳಗೆ ರಾಜಕೀಯ ಸ್ಥಗಿತ ಉಂಟಾಗಿದೆ. ಇನ್ನು ಐಆರ್ಜಿಸಿ ದೇಶದ ಪ್ರಮುಖ ಆಡಳಿತ ವ್ಯವಸ್ಥೆಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ಯುದ್ಧ ಶುರುವಾದಾಗಿನಿಂದ ಮುಚ್ಚಿದ್ದ ಹರ್ಮುಜ್ ಜಲಸಂಧಿಯನ್ನ ತೆರೆಯಲಾಗುವುದು, ಆದರೆ ಅದು ಟ್ರಂಪ್ಗಲ್ಲ ಅಂತ ಇರಾನ್ ಸಚಿವರು ಹೇಳಿದ್ದಾರೆ. ಇರಾನ್ ಸಚಿವ ಇಬ್ರಾಹಿಂ ಅಜೀಜ್ ಮಾತನಾಡುತ್ತಾ, ಸದ್ಯಕ್ಕೆ ಹರ್ಮುಜ್ ಜಲಸಂಧಿ ತೆರೆಯುತ್ತೇವೆ, ಆದರೆ ಟ್ರಂಪ್ಗೆ ಅಲ್ಲ ಅಂತ ಹೇಳಿದ್ದಾರೆ. ಇರಾನ್ನ ಮೇಲೆ ಅಮೆರಿಕ ಸೇನೆ ಮುಗಿಬಿದ್ದಿದೆ. ಇರಾನ್ನ ಸೈನಿಕ ತಾಣಗಳ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ನಡೆಸಿದೆ. ಈ ದಾಳಿಯಲ್ಲಿ ಅಮೆರಿಕ ಅತ್ಯಾಧುನಿಕ ಮತ್ತು ನಿಖರ ಗುರಿ ಹೊಂದುವ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ. ಇರಾನ್ನ ಸೈನಿಕ ಸಾಮರ್ಥ್ಯವನ್ನು ಕುಗ್ಗಿಸುವ ಸಲುವಾಗಿ ಅಮೆರಿಕ ಈ ಪ್ರಬಲ ದಾಳಿ ನಡೆಸಿದೆ. ಅಮೆರಿಕ ದಾಳಿ ಮಾಡುವ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ನಡೀತಾ ಇರೋ ಯುದ್ಧ 33ನೇ ದಿನಕ್ಕೆ ಕಾಲಿಟ್ಟಿದೆ. ಅತ್ತ ಅಮೆರಿಕ ಇರಾನ್ಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ರು. ಇರಾನ್ ಯಾವುದಕ್ಕೂ ಕ್ಯಾರೆ ಅನ್ನದೆ ದಾಳಿ ಮಾಡ್ತಾನೆ ಇದೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ದಿನ ಯುದ್ಧ ನಡೆಯಲ್ಲ, ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೇವೆ, ಇನ್ನೊಂದೆರಡು ವಾರದಲ್ಲೇ ನಮ್ಮ ಕೆಲಸವನ್ನು ನಾವು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇಂದು ರಾತ್ರಿ ರಾಷ್ಟ್ರವನ್ನು ಉದ್ದೇಶಿಸಿ ಟ್ರಂಪ್ ಮಾತನಾಡಲಿದ್ದಾರೆ. ಯುದ್ಧ ಬೇಗನೆ ಮುಗಿಯುತ್ತೆ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಂತೆ ಟ್ರಂಪ್ ಭಾಷಣ ಸಾಕಷ್ಟು ಕುತೂಹಲ ಮೂಡಿಸಿದೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದಲ್ಲಿ ತೈಲ ಮತ್ತು ಅನಿಲಕ್ಕೆ ಸಂಕಷ್ಟ ಶುರುವಾಗಿದೆ. ಈ ಹಿನ್ನೆಲೆ ಇವತ್ತು ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಇಂಧನ ಭದ್ರತೆ, ಇಂಧನ ಪೂರೈಕೆ ಮತ್ತು ಆರ್ಥಿಕತೆಯ ಪರಿಣಾಮಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಸಂಪುಟ ಸಮಿತಿಯೊಂದಿಗೆ ಮ್ಯಾರಥಾನ್ ಸಭೆ ನಡೆಯಲಿದೆ. ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಲ್ಗೊಳ್ಳಲಿದ್ದಾರೆ. ದೇಶದಲ್ಲಿ ಇಂಧನ ಕೊರತೆ ಮಧ್ಯೆಯೇ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸುದ್ದಿಗೋಷ್ಠಿ ನಡೆಸಿದೆ. ದೇಶದಲ್ಲಿ ಕಚ್ಚಾ ತೈಲಕ್ಕೆ ಕೊರತೆ ಇಲ್ಲ. 2 ತಿಂಗಳುಗಳಿಗೆ ಆಗುವಷ್ಟು ಕಚ್ಚಾ ತೈಲ ಸಂಗ್ರಹ ಇದೆ. ಕಚ್ಚಾ ತೈಲ ಪೂರೈಕೆಗೆ ಭಾರತ ಸರ್ಕಾರ ವ್ಯವಸ್ಥೆ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಹೆಚ್ಚಳವಾಗಿಲ್ಲ ಅಂತ ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಸಂಘರ್ಷದ ಪರಿಣಾಮವಾಗಿ ಜಾಗತಿಕ ಇಂಧನ ಬೆಲೆಗಳು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಇದರಿಂದ ವಿಮಾನ ಪ್ರಯಾಣದ ದರವು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ವಿಮಾನ ಇಂಧನವಾದ ATF ಬೆಲೆ 2 ಲಕ್ಷ ಪ್ರತಿ ಕಿಲೋ ಲೀಟರ್ ಗಡಿಯನ್ನು ದಾಟಿರುವುದು ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಇದು ವಿಮಾನ ಕಂಪನಿಗಳ ಕಾರ್ಯಾಚರಣಾ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸುವ ಸಾಧ್ಯತೆ ಇದೆ. ಜೆಟ್ ಇಂಧನ ಬೆಲೆ ಹೆಚ್ಚಳ ಹಿನ್ನೆಲೆ ವಿಮಾನಯಾನ ದರವು ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲದೆ ಕೆಲವು ಮಾರ್ಗಗಳಲ್ಲಿ ವಿಮಾನ ಸೇವೆಗಳನ್ನು ಕಡಿಮೆ ಮಾಡುವ ಚಿಂತನೆಯೂ ಇದೆ ಎನ್ನಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಬೆಂಗಳೂರಿನಲ್ಲಿ ಹಲವು ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಇದರಿಂದ ಆಟೋ ಚಾಲಕರು ಆಟೋ ಗ್ಯಾಸ್ ಮುಂದೆ ಕ್ಯೂ ನಿಂತಿದ್ದಾರೆ. ಟಿಸಿ ಪಾಳ್ಯದ ಅಯ್ಯಪ್ಪ ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇತ್ತ ಮಹದೇವಪುರದಲ್ಲೂ ಆಟೋಗೆ LPG ಸಮಸ್ಯೆಯಾಗಿದೆ. ಮಹದೇವಪುರದ ಹೂಡಿ ಗ್ಯಾಸ್ ಬಂಕ್ನ ಮುಂದೆ ಚಾಲಕರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಖಾಲಿಯಾಗಿ ಚಾಲಕರು ಆಟೋವನ್ನು ತಳ್ಕೊಂಡು ಹೋಗಿದ್ದಾರೆ. ಹೆಸರುಘಟ್ಟದ 8ನೇ ಮೈಲಿಯಲ್ಲೂ ಆಟೋ ಬಂಕ್ಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಇದರಿಂದ ಹಲವು ಬಂಕ್ಗಳು ಬಂದ್ ಆಗಿದೆ. ಗ್ಯಾಸ್ ಸಿಗುವ ಕೆಲವು ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಯಶವಂತಪುರದ ಆಟೋ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಇದರಿಂದ ಆಟೋ ಚಾಲಕರು ಬಂಕ್ ಮುಂದೆಗೆ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ಗ್ಯಾಸ್ಗಾಗಿ ಕಾಯ್ತಿದ್ದಾರೆ. ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲು ಇದು ರ್ಯಾಪಿಡೋ ಬೈಕ್ ಬಿಟ್ರು, ನಮ್ಮನ್ನ ಫಸ್ಟ್ ತೆಗೆದ್ರು. ಬಸ್ಸು ಫ್ರೀ ಬಿಟ್ರು, ನಮ್ಮನ್ನ ತೆಗೆದ್ರು. ಏನು ಇವ್ರಿಗೆ ನಮ್ಮ ಆಟೋ ಡ್ರೈವರ್ಗಳೇ ಟಾರ್ಗೆಟ್ ಆಗ್ಬಿಟ್ಟವ್ರ ಅಂತ. ಏನು ಈ ಕಡೆ ಗ್ಯಾಸ್ ಸಿಕ್ಕಲ್ಲ, ಈ ಕಡೆ ಪೆಟ್ರೋಲ್ ಸಿಕ್ಕಲ್ಲ, ಈ ಕಡೆ ವ್ಯಾಪಾರ ಇಲ್ಲ, ಈ ಕಡೆ ಎಲ್ಲ ಥರ ಹಿಂಸೆ ಕೊಟ್ಬಿಟ್ರೆ ಆಟೋದವ್ರ ಗತಿ ಏನಾಗಬೇಕು ಹೇಳಿ? ಸಂಸಾರ ಕಟ್ಕೊಂಡು ಪಾಪ ಅವ್ರ ಹಣೆ ಬರಗಳು ಏನು ನೋಡಿ. ಬೆಳಿಗ್ಗೆ ನಾವು 8 ಗಂಟೆಯಿಂದ ನಿಂತಿದ್ದೀವಿ. ಯಾವ ಬಂಕಲ್ಲೂ ಗ್ಯಾಸ್ ಸಿಕ್ಕದೇ ಇದ್ರೆ ನಾವು ಆಟೋ ಡ್ರೈವರ್ ಜೀವನಗಳು ಏನಾಗಬೇಕು ಹೇಳಿ? ಬೆಂಗಳೂರಿನ ಶೇಷಾದ್ರಿಪುರಂನಲ್ಲೂ ಆಟೋಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಬಂಕ್ಗಳ ಮುಂದೆ ಬೆಳಗ್ಗೆಯಿಂದಲೇ ಕ್ಯೂ ನಿಂತ್ಕೊಂಡಿದ್ದಾರೆ. ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ಮುಂದೆ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಟೋ LPGಗೆ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋ LPG ಬಂಕ್ಗಳ ಬಳಿ ಕಿಲೋಮೀಟರ್ವರೆಗೂ ಕ್ಯೂ ನಿಂತ್ಕೊಂಡಿದ್ದಾರೆ. ನಿನ್ನೆ 80 ರೂಪಾಯಿ ಇದ್ದ ಕೆಜಿ ಗ್ಯಾಸ್ ಇವತ್ತು 89 ರೂಪಾಯಿ ಆಗಿದ್ದು ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇರುವ ಒಂದು ಬಂಕ್ನಲ್ಲಿ ಒಂದು ಆಟೋಗೆ ಕೇವಲ 400 ರೂಪಾಯಿಗೆ ಮಾತ್ರ ಗ್ಯಾಸ್ ಕೊಡಲಾಗ್ತಾ ಇದೆ. ಬೆಂಗಳೂರಿನ ಮತ್ತಿಕೆರೆಯಲ್ಲೂ ಆಟೋ LPG ಖಾಲಿಯಾಗಿದೆ. ಗ್ಯಾಸ್ ಖಾಲಿ ಹಿನ್ನೆಲೆಯಲ್ಲಿ ಬಂಕ್ಗಳು ಕ್ಲೋಸ್ ಆಗಿದೆ. ಇದರಿಂದ ಏಜಿಸ್ ಆಟೋ ಗ್ಯಾಸ್ ಬಂಕ್ ಮುಂದೆಯೇ ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿದ್ದಾರೆ. ಸಿಗ್ತಾ ಇಲ್ಲ. ಸ್ವಲ್ಪ ಗಾಡಿಗೆ ಹಾಕಿದ್ರು, ಆಮೇಲೆ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ರು. ರೈಟು ಜಾಸ್ತಿ ಆಗಿದೆ, 105 ರೂಪಾಯಿ ಮಾಡವ್ರೆ. ಇನ್ನೂ ಜಾಸ್ತಿ ಆಗ್ಬೋದು ರೈಟು. ಏನೋ ಲೋಡ್ ಬಂದಿಲ್ಲ, ಈಗ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಮೇಡಮ್ ಅವರೇ. ಅವಾಗಿತ್ತು, ಆಮೇಲೆ ನಾನು ಮುಂದೆ ಒಂದು ಸ್ವಲ್ಪ ಮುಂದೆ ಬಂದ ಮೇಲೆ ಖಾಲಿ ಆಗಿದೆ ಅಂತ ಹೇಳಿದ್ರು. ಸರಿ, ಏನು ಗಾಡಿ ಹೋಗೋ ಪರಿಸ್ಥಿತಿ ಇಲ್ಲ, ಇಲ್ಲೇ ನಿಲ್ಸ್ಕೋಬೇಕು ಅಂತ ನಿಲ್ಸಿದ್ದೀವಿ. ಇಲ್ಲ, ಈಗ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಮನೆಗೆ ಸೇರೋಕ್ಕೂ ಗ್ಯಾಸ್ ಇಲ್ಲ. ಆ ಪರಿಸ್ಥಿತಿ. ಮೊನ್ನೆ 85 ರೂಪಾಯಿ ಇತ್ತು, 90 ರೂಪಾಯಿ ಆಯ್ತು, 100 ರೂಪಾಯಿ ಆಯ್ತು, ಇವಾಗ 105 ರೂಪಾಯಿ. ಈ ತರ ಆಗ್ತಾ ಇದ್ರೆ ನಮ್ಮಿಂದ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಆದಷ್ಟು ಬೇಗ ಕಮ್ಮಿ ಆಗಬೇಕು. ಇನ್ನು ಜೆಸಿ ನಗರದಲ್ಲೂ ಆಟೋ ಗ್ಯಾಸ್ಗೆ ಸಂಕಷ್ಟ ಶುರುವಾಗಿದೆ. ಜೆಸಿ ನಗರದ ಗೋ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದ್ದು ಬಂಕ್ ಮುಂದೆ ಆಟೋ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲೂ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ ಮುಂದೆಯೇ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಈ ನಡುವೆ ಗ್ಯಾಸ್ ದರ ಏರಿಕೆಯಿಂದ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಗ್ಯಾಸ್ ಪ್ರಾಬ್ಲಮ್ ಐತ್ರಿ. ಮತ್ತು 5 ಪಂಪ್ ಐತ್ರಿ. 5 ಪಂಪ್ ಇದ್ರಿಗೆ 4 ಪಂಪ್ ಇದ್ರಿಗೆ ಗ್ಯಾಸ್ ಇಡ್ರಿ. ಮತ್ತು ಆಲ್ಟೋ ಸರ್ಕಲಿದ ಗೋವಾ ಗ್ಯಾಸ್ಗೆ ಒಂದು ಗ್ಯಾಸ್ ಐತ್ರಿ. ಮತ್ತು 3-4 ಕಿಲೋಮೀಟರ್ ಗಾಡಿನ ಮತ್ತು ತಗೊಂಡು ಬರೋರಿ. ಮತ್ತು ಬಾರ್ ಪ್ರಾಬ್ಲಮ್ ಆಗ್ರಿ. ಮತ್ತು ಯಾರು ಇಲ್ಲೇನೋ DC ಸಾರ್ ಐತ್ರಿ, ಮತ್ತು ರಾಜು ಸೇಡ್ ಐತ್ರಿ. ಈಗ ಯಾರು ಬರಂಗಿಲ್ಲ, ನಮಗೆ ಹೇಳಂಗಿಲ್ರಿ ಹೆಂಗೆ.
ಆಟೋ ಗ್ಯಾಸ್ ದರ ಏರಿಕೆ ಹಿನ್ನೆಲೆ ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಆಟೋ ಚಾಲಕರು ಪ್ರತಿಭಟನೆ ಮಾಡಿದ್ದಾರೆ. 1 ಕೆಜಿ ಆಟೋ ಗ್ಯಾಸ್ ಬೆಲೆ 99.95 ರೂಪಾಯಿ ಆಗಿದ್ದು, ರೊಚ್ಚಿಗೆದ್ದ ಆಟೋ ಚಾಲಕರು ಬಂಕ್ ಮುಂದೆಯೇ ಪ್ರತಿಭಟನೆ ಮಾಡಿದ್ದಾರೆ. ರಾಯಚೂರು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಸಂಕಷ್ಟ ಶುರುವಾಗಿದೆ. ರಾಯಚೂರು ನಗರದಲ್ಲಿ 3 ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದು, ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಇಲ್ಲದೆ 3 ರಿಂದ 4 ಸಾವಿರ ಆಟೋಗಳು ಸಂಕಷ್ಟ ಅನುಭವಿಸ್ತಾ ಇದೆ. ಚಿಕ್ಕಮಗಳೂರಲ್ಲೂ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಜಿಲ್ಲೆಯಲ್ಲಿರುವ 4 ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಸ್ಟಾಕ್ ಇಲ್ಲದೆ ಎಲ್ಪಿಜಿ ಗ್ಯಾಸ್ ಬಂಕ್ ಬಂದ್ ಮಾಡಲಾಗಿದೆ. ಗ್ಯಾಸ್ ಬಂಕ್ ಕ್ಲೋಸ್ ಹಿನ್ನೆಲೆಯಲ್ಲಿ ಆಟೋಗಳನ್ನು ಬಂಕ್ನಲ್ಲೇ ನಿಲ್ಲಿಸಿ ಚಾಲಕರು ಹೋಗಿದ್ದಾರೆ. ಇನ್ನು ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ಆಟೋ ಚಾಲಕರು ಮನವಿ ಸಲ್ಲಿಸಿದ್ದಾರೆ. ಗ್ಯಾಸ್ ಇಲ್ಲದೆ ನಾವು ಆಟೋ ಓಡಿಸಲು ಆಗ್ತಾ ಇಲ್ಲ ಅಂತ ಮನವಿ ಕೊಟ್ಟಿದ್ದಾರೆ. ಸುಮಾರು 4,000 ಜನ ಆಟೋ ಚಾಲಕರಿಗೆ ಮಾಲೀಕರಿಗೆ ತುಂಬಾ ತೊಂದರೆ ಆಗಿದೆ. ಕಾರಣ ಗ್ಯಾಸ್ ಇಲ್ಲದ ಕಾರಣ. LPG ಆಟೋ ಚಿಕ್ಕಮಗಳೂರಲ್ಲಿ 2,500-3 ಸಾವಿರ ಆಟೋ ಇದೆ. 2 ದಿವಸದಿಂದ 3 ದಿವಸದಿಂದ ಗ್ಯಾಸ್ ತಂದಿಲ್ಲ ನಮಗೆ. ನಾವು 2,500 ಸಾವಿರ 3 ಜನ ಆಟೋ 3 ಸಾವಿರ ಆಟೋಗಳು ರೋಡಲ್ಲಿ ನಿಂತಿದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಗ್ಯಾಸ್ ಸಿಲಿಂಡರ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ರಾಮನಗರದ ಹೊರವಲಯದಲ್ಲಿರುವ ಬಂಕ್ಗಳಲ್ಲಿ ಗ್ಯಾಸ್ ಸ್ಟಾಕ್ ಇಲ್ಲದೆ ಬೀಗ ಹಾಕಲಾಗಿದೆ. ಬಂಕ್ಗೆ ಬೀಗ ಹಿನ್ನೆಲೆಯಲ್ಲಿ ಗ್ಯಾಸ್ ತುಂಬಿಸಿಕೊಳ್ಳಲು ಬಂದ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇನ್ನು ಮಂಗಳೂರಲ್ಲೂ ಕೂಡ ಆಟೋ LPG ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಇದರಿಂದ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಡುವಂತಾಗಿದೆ. ಮಂಗಳೂರು ನಗರದಲ್ಲಿರುವ 7 ಗ್ಯಾಸ್ ಬಂಕ್ಗಳಲ್ಲೂ ಗ್ಯಾಸ್ ಖಾಲಿಯಾಗಿದೆ. ಎಲ್ಲೂ ಗ್ಯಾಸ್ ಇಲ್ಲ ಸರ್. ನಾವು ಎಲ್ಲ 3-4 ಪಂಪ್ ಇದೆ. 3-4 ಪಂಪಿಗೆ ಹೋಗಿ ಸುತ್ತಾಡ್ಕೊಂಡು ಬರೋದು ಸರ್. ನಿನ್ನೆ ಬೀಚ್-ರೋಡಿಗೆ ಹೋಗಿದ್ದೇವೆ, ಅಲ್ಲಿ ಸಹ ಇಲ್ಲ. 24 ಕಿಲೋಮೀಟರ್ ಖರ್ಚು ಮಾಡಿ ವಾಪಸ್ ಬಂದು ಗ್ಯಾಸ್ ಇಲ್ಲ. ಇದೇ ಸಮಸ್ಯೆ ನಮಗೆ, ಬೇರೆ ಯಾವುದಿಲ್ಲ. ಎಲ್ಲ 3-4 ಸಾವಿರ ಆಟೋ ಇದೆ. ನಾವು ಅದರಲ್ಲೇ ದುಡಿಯುವವರು, ಅದರಲ್ಲೇ ಆಗಬೇಕು. ನಮ್ಮ ಮನೆ ಖರ್ಚು ಎಲ್ಲ ಆಗಬೇಕು. ನಮಗೆ ಯಾವುದು ಬೇರೆ ಗೊತ್ತಿಲ್ಲ. ನಮಗೆ ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗೆ ಇದರಲ್ಲಿ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದೆ. ನರಗುಂದ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಜನರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಊಟ ನಿದ್ದೆ ಬಿಟ್ಟು ನಸುಕಿನಿಂದಲೇ ಕ್ಯೂ ಹಚ್ಚಿದ್ದಾರೆ. ಸಿದ್ದನಬಾವಿ ಓಣಿಯಲ್ಲಿರೋ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಗ್ಯಾಸ್ ಸಿಲಿಂಡರ್ ಹಿಡಿದು ನೂರಾರು ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲೂ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು, ಅಜ್ಜಂಪುರ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಸರತಿ ಸಾಲಿನಲ್ಲಿ 500ಕ್ಕೂ ಹೆಚ್ಚು ಜನ ನಿಂತಿದ್ದು, ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಕೊರತೆ ನಡುವೆ ಸರ್ವರ್ ಸಮಸ್ಯೆ ಉಂಟಾಗಿದೆ. ಗೃಹ ಬಳಕೆ ಸಿಲಿಂಡರ್ ಬುಕ್ ಮಾಡಲು ಸರ್ವರ್ ಸಮಸ್ಯೆ ಎದುರಾಗಿದ್ದು, ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಕಾದು ಕುಳಿತಿದ್ದಾರೆ. ನೆಹರು ಮೈದಾನದ ಬಳಿ ಇರುವ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಬೆಳಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸರ್ವರ್ ಸಮಸ್ಯೆ ಹಿನ್ನೆಲೆ ಗ್ಯಾಸ್ ಬುಕ್ ಆಗದ ಹಿನ್ನೆಲೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಭಾರಿ ಏರಿಕೆಯಾಗಿದೆ. 19 ಕೆಜಿ ಸಿಲಿಂಡರ್ ಬೆಲೆ 195 ರೂಪಾಯಿ ಹೆಚ್ಚಳವಾಗಿದೆ. ದೆಹಲಿ ಮಾರುಕಟ್ಟೆಯಲ್ಲಿ 195 ರೂಪಾಯಿ ಹೆಚ್ಚಳವಾಗಿದ್ದು, ಸಿಲಿಂಡರ್ ಬೆಲೆ 2,078 ರೂಪಾಯಿ ತಲುಪಿದೆ. ಇನ್ನು ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ ಸದ್ಯದಲ್ಲಿ ಯಾವುದೇ ಏರಿಕೆ ಕಂಡಿಲ್ಲ ಎನ್ನಲಾಗಿದೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಾಗಿದ್ದು, ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಯುದ್ಧದಿಂದಾಗಿ ಹೋಟೆಲ್ ನಡೆಸಲು ಕಷ್ಟ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದರೆ ಹೋಟೆಲ್ ನಡೆಸೋದೇ ದುಸ್ತರವಾಗುತ್ತೆ. ಈಗಲೇ ಸರಿಯಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ನಡುವೆ ದರ ಏರಿಕೆ ಮಾಡಿದರೆ ಹೇಗೆ ಹೋಟೆಲ್ ನಡೆಸೋದು ಅಂತ ಹೋಟೆಲ್ ಮಾಲೀಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಹಿನ್ನೆಲೆ ತಿಂಡಿ ಹಾಗೂ ಊಟದ ದರ ಏರಿಕೆ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಸುಳಿ ಕೊಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ದರ ಏರಿಕೆ ಮಾಡೋದು ಹೋಟೆಲ್ ಮಾಲೀಕರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಇಂಧನ ಅಭಾವದ ಮಧ್ಯೆಯೇ ತೈಲ ಟ್ಯಾಂಕರ್ ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದೆ. ಜಮ್ಮು ಕಾಶ್ಮೀರದ ನರ್ವಾಲ್ ಪ್ರದೇಶದಲ್ಲಿ ಘಟನೆ ನಡೆದಿದೆ. ತೈಲ ಟ್ಯಾಂಕರ್ನಿಂದ ಪಕ್ಕದಲ್ಲೇ ಇದ್ದ 5 ಟ್ರಕ್ಗಳಿಗೆ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿದೆ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ನಾಗನೂರು ಗ್ರಾಮ, ಹಳೆ ಬೆಳವನೂರು, ತುರ್ಚೆಘಟ್ಟ ಗ್ರಾಮ ಹಾಗೂ ಹದಡಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡಿದರು. ಪ್ರಚಾರದಲ್ಲಿ ಮಾತನಾಡಿದ ಸಿಎಂ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿದ್ರು. ದಾವಣಗೆರೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಕಾರಣ. ಹೀಗಾಗಿ ಸಮರ್ಥ ಅವರನ್ನ ಗೆಲ್ಲಿಸುವಂತೆ ಕ್ಯಾಂಪೇನ್ ಮಾಡಿದರು. ಇನ್ನು ದಾವಣಗೆರೆಯಲ್ಲಿ ಶಾಸಕ ಪ್ರದೀಪ್ ಪ್ರಚಾರ ಮಾಡಿದ್ರು. ತುರ್ಚೆಘಟ್ಟ ಗ್ರಾಮದಲ್ಲಿ ಪ್ರಚಾರದ ವೇಳೆ ಪ್ರದೀಪ್ ಈಶ್ವರ್ ಮತ್ತೆ ಭುಜ ತಟ್ಟಿ ಉತ್ಸಾಹಭರಿತವಾಗಿ ಕ್ಯಾಂಪೇನ್ ಮಾಡಿದರು.
ದಾವಣಗೆರೆ ಉಪಚುನಾವಣೆ ಅಖಾಡ ರಂಗೇರಿದೆ. 2ನೇ ದಿನ ಪ್ರಚಾರದ ಅಖಾಡಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಗಮಿಸಿದ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಮತಯಾಚನೆ ಮಾಡುತ್ತಿದ್ದಾರೆ. ಬಸವರಾಜಪೇಟೆಯಿಂದ ತೆರೆದ ವಾಹನದಲ್ಲಿ ಚುನಾವಣಾ ಪ್ರಚಾರ ಮಾಡಿದರು. ಹುಬ್ಬಳ್ಳಿ, ಚೌಡಪ್ಪಗಲ್ಲಿ, ಮಹಾರಾಜಪೇಟೆ, ಹಾಸಭಾವಿ ವೃತ್ತದಲ್ಲಿ ರೋಡ್ ಶೋ ಮಾಡಿದರು. ಮೆರವಣಿಗೆ ಉದ್ದಕ್ಕೂ ಪುಷ್ಪವೃಷ್ಟಿ ಮೂಲಕ ಬಿಎಸ್ವೈಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಬಾಗಲಕೋಟೆ ಉಪ ಚುನಾವಣೆ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಕಾರ್ಯದರ್ಶಿ ಸಾಧು ಕೋಕಿಲ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಪ್ರಚಾರದ ವೇಳೆ ಡಿಕೆಶಿಗೆ ವಿಜಯಾನಂದ ಕಾಶ್ಯಪ್ಪನವರ ಡ್ರೈವರ್ ಆಗಿದ್ದರು. ಕೇರಳ ಲಾಟರಿ ಹೊಡೆದಿದೆ ಅಂತ ವ್ಯಕ್ತಿಗೆ ವಂಚನೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಪ್ಲಂಬಿಂಗ್ ಕೆಲಸಗಾರ ಅಂಬುದಾಸ್ ವಂಚನೆಗೊಳಗಾದವರು. ಅಂಬುದಾಸ್ ಇನ್ಸ್ಟಾಗ್ರಾಮ್ ನೋಡ್ತಿರುವಾಗ ಒಂದು ಮೆಸೇಜ್ ಬಂದಿದೆಯಂತೆ. ನೀವು ಕೇರಳ ಲಾಟರಿಯಲ್ಲಿ 4ನೇ ಬಹುಮಾನವಾಗಿ 8 ಲಕ್ಷ ಬಂದಿದೆ, ಅದನ್ನು ಡ್ರಾ ಮಾಡ್ಕೊಳ್ಬೇಕಾದ್ರೆ ನೀವು GST ಪೇ ಮಾಡಬೇಕು ಅಂತ ಹಂತ ಹಂತವಾಗಿ ಮೋಸ ಮಾಡಲಾಗಿದೆಯಂತೆ. ಸದ್ಯ ಈ ಬಗ್ಗೆ ಬಸವೇಶ್ವರನಗರ ಠಾಣೆಗೆ ಅಂಬುದಾಸ್ ದೂರು ಕೊಟ್ಟಿದ್ದಾರೆ. ಮದುವೆ ಮಾಡಿಸಲಿಲ್ಲ ಅಂತ ಮಗನೇ ತಾಯಿಯನ್ನ ಕೊಲೆ ಮಾಡಿದ್ದಾನೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಈ ಘಟನೆ ನಡೆದಿದೆ. ಗಂಗಮ್ಮ ಕೊಲೆಯಾದ ಮಹಿಳೆ ಉಮಾಶಂಕರ್ ಎಂಬಾತ ತಾಯಿಯನ್ನ ಕೊಲೆ ಮಾಡಿದ ಆರೋಪಿ. 2 ವರ್ಷದ ಹಿಂದೆ ಅಪಘಾತವಾಗಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದ ಉಮಾಶಂಕರ್ ಒಮ್ಮೊಮ್ಮೆ ಬುದ್ಧಿ ಭ್ರಮಣೆಯಾದವನಂತೆ ವರ್ತಿಸ್ತಾ ಇದ್ದಂತೆ. ಮೊನ್ನೆ ತಾಯಿ ಜೊತೆಗೆ ಮದುವೆ ವಿಚಾರಕ್ಕೆ ಜಗಳ ತೆಗೆದು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಗಂಗಮ್ಮ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿ ಕೆರೆ ಬಳಿ ಸುರಿದಿದ್ದಂತಹ ರಾಶಿ ಕಸ ತೆರವು ಮಾಡಲಾಗಿದೆ. ನಿನ್ನೆಯಷ್ಟೇ ಕಸದ ರಾಶಿ ಬಗ್ಗೆ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡಿತ್ತು. ವರದಿ ನೋಡಿ ಎಚ್ಚೆತ್ತಂತಹ GBA ಅಧಿಕಾರಿಗಳು ಕಸ ವಿಲೇವಾರಿ ಮಾಡಿದ್ದಾರೆ. ಇವತ್ತು ಅಮೃತಹಳ್ಳಿ ಇಡೀ ಕೆರೆ ಏರಿಯಾವನ್ನ ಸ್ವಚ್ಛ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. BBMP ಇದೇ ರೀತಿ ಕೆಲಸ ಮಾಡಬೇಕು. ಎಲ್ಲಂದ್ರಲ್ಲಿ ಕಸ ಹಾಕ್ತಿದ್ದಾರೆ. ನಮ್ಮ ಬೆಂಗಳೂರು BBMP ಇದ್ದದನ್ನ ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಯಾರು ನಮ್ಮ DK ಶಿವಕುಮಾರ್ ಅವರು. ಎಲ್ಲ ಕಡೆ ಕಸ ಪ್ರತಿಯೊಂದು ಮೇನ್ ರೋಡಲ್ಲೂ ಕೂಡ ಕಸ ಬೀಳ್ತಾ ಇದೆ. ಅದನ್ನು ನೀವು ಸುದ್ದಿ ಮಾಡಿ ಇವತ್ತು ಏನು ಅಮೃತಹಳ್ಳಿಯಲ್ಲಿ ನೀವು ಕ್ಲಿಯರ್ ಮಾಡಿದ್ದಾರೆ ಕಸನ. ಅಲ್ಲಲ್ಲಿ ಕಸ ಕಾಣಿಸಿದೆ ಈಗಲೂ, ಆದರೂ ನಿಮ್ಮ ಇದರಿಂದ ಕ್ಲಿಯರ್ ಆಗಿದೆ. ಪ್ರತಿದಿನವೂ ನೋಡ್ತೀವಿ, ಹೆವಿ ಸ್ಮೆಲ್ ಬರ್ತಿತ್ತು. ತುಂಬ ಗಾರ್ಬೇಜ್ ಆಗ್ತಿದ್ರು. ಬಟ್ ಈಗ ಕ್ಲೀನ್ ಮಾಡಿರೋದ್ರಿಂದ ಸ್ಮೆಲ್ ತುಂಬ ಕಡಿಮೆ ಆಗಿದೆ. ಸೊ ಅದರಿಂದ ತುಂಬ ಜನಗಳು ನೋಡಿ ವೆಹಿಕಲ್ಸ್ ಎಲ್ಲ ಆರಾಮಾಗಿ ಓಡಾಡುತ್ತೆ. ಸ್ಮೆಲ್ ತುಂಬ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಶಿವಮೊಗ್ಗ ಲಯನ್ ಸಫಾರಿಯಲ್ಲಿ ನೀರಾನೆ ದಾಳಿಗೆ ಬಲಿಯಾದ ಪಶುವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿನ ಬಗ್ಗೆ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಸಮೀಕ್ಷಾ ರೆಡ್ಡಿ ಸೋದರ ಮಾವ ಧ್ರುವಕುಮಾರ್ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಧ್ರುವಕುಮಾರ್, ಅಂದಿನ ಘಟನೆಯನ್ನ ಪೊಲೀಸರು UDR ಆಗಿ ದಾಖಲಿಸಿಕೊಂಡಿದ್ರು. ಇವತ್ತು ನಾವು ಘಟನೆ ಕುರಿತು FIR ದಾಖಲಿಸಲು ಆಗಮಿಸಿದ್ದೇವೆ ಅಂತ ಹೇಳಿದರು. ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಾ ಇದೆ, ಹೀಗಾಗಿ ದೂರು ನೀಡ್ತಾ ಇದ್ದೇವೆ ಅಂತ ಹೇಳಿದರು. ಮಾಡಿದ ಮೇಲೆ ಇದು ಮಾಡೋಕ್ಕಾಗಲ್ಲ ಅಂತೇಳಿ UDR ಮಾಡಿತ್ತು. ಅದೀಗ ಕೇಸು ಮುಂದೆ ಈಗ ಇನ್ವೆಸ್ಟಿಗೇಷನ್ಗೆ ಅವ್ರು ಇನ್ನೂ ಇವತ್ತು ದಿನ ಬಂದಿರೋದು. ಇವತ್ತು ಬಂದು ನಾವೀಗ ಅವ್ರ ಹತ್ರ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡ್ಮೇಲೆ ನೆಕ್ಸ್ಟು ತನಿಖೆ ಅದೇ ಮೊಬೈಲ್ ಇವೆಲ್ಲ ಸೇಫಲ್ಲಿ ಕಳಿಸೋದಕ್ಕೆ ರೆಡಿ ಮಾಡ್ತಿದ್ದಾರೆ ಸರ್. ಈಗ ಆರೋಪ ಅಂತ ಏನಿಲ್ಲ, ಅನುಮಾನ ಅಂತ ಕೊಟ್ಟಿದ್ದೀವಿ. ಯಾರ ಮೇಲೆ ಅಂತ ಏನು ಮಾಡಿಲ್ಲ ಸರ್. ಈಗ ಅದನ್ನು ಈಗ ಇವರು ಎಲ್ಲ ತೊಗೊಂಬಂದಿದ್ದಾರೆ ಪೊಲೀಸವರು. ಎಲ್ಲ ಒಂದೊಂದೇ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಸ್ಟೇಷನಲ್ಲೆಲ್ಲ ಏನು ಬೇಕೆಲ್ಲ ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಿಕವರಿ ಎಲ್ಲ ತೊಗೊಂಡಿದ್ದಾರೆ. ಇಂದು ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವ ನಡೆಯಲಿದೆ. ಹೂವಿನ ಕರಗಕ್ಕೂ ಅರ್ಚಕ ಜ್ಞಾನೇಂದ್ರ ಮುನ್ನಾ ಕರ್ಪೂರ ಸೇವೆ ಮಾಡಿದ್ದಾರೆ. ಕರ್ಪೂರ ಸೇವೆ ಹಿನ್ನೆಲೆಯಲ್ಲಿ SP ರೋಡ್ ಬಂದ್ ಮಾಡಿ ದಾರಿಯುದ್ದಕ್ಕೂ ಸಾವಿರಾರು kg ಕರ್ಪೂರ ಸೇವೆ ನಡೆಸಲಾಯಿತು. ಇನ್ನು ಬೆಂಗಳೂರು ಕರಗದಲ್ಲಿಯೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಗಮನ ಸೆಳೆದಿದೆ. ಗ್ಯಾಸ್ ಸಿಲಿಂಡರ್ ಕೊಡುವಂತೆ ದ್ರೌಪದಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಮಹಿಳೆಯರು. ಕರ್ಪೂರದಿಂದ LPG ಸಿಲಿಂಡರ್ ಚಿತ್ರ ಬರೆದು ಬೆಂಕಿ ಹಚ್ಚಿ ಪ್ರಾರ್ಥಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯಿತು. ಸಾವಿರಾರು ಜನರು ರಥೋತ್ಸವದಲ್ಲಿ ಭಾಗಿಯಾಗಿ ರಂಗನಾಥ ಸ್ವಾಮಿ ದರ್ಶನ ಪಡೆದರು.
ಇಡಕ್ಕೆ ಜಾಗ ಇಲ್ಲ, ಅಲ್ಲಿವರೆಗೂ ಇದ್ದಾರೆ. ತುಮಕೂರಲ್ಲಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 119ನೇ ಜನ್ಮ ದಿನೋತ್ಸವ ಅದ್ಧೂರಿಯಾಗಿ ನಡೆಯಿತು. ಬೆಳಿಗ್ಗೆಯೇ ಶ್ರೀಗಳ ಗದ್ದುಗೆಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಶಿವಕುಮಾರ ಶಿವಯೋಗಿಗಳ ಪುತ್ಥಳಿ ಉತ್ಸವ ನಡೆಯಿತು. ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಪುತ್ಥಳಿ ಉತ್ಸವಕ್ಕೆ ಚಾಲನೆ ಕೊಟ್ಟರು. ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 119ನೇ ಜನ್ಮ ಜಯಂತಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾಗಿದ್ದರು. ದ್ರೌಪದಿ ಮುರ್ಮು ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ ಬರಮಾಡಿಕೊಂಡರು. ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ನಮಿಸಿದ ರಾಷ್ಟ್ರಪತಿ ಮುರ್ಮು ಪ್ರಾರ್ಥನೆ ಮಾಡಿದರು. ಅಸ್ಸಾಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಅಸ್ಸಾಂನ ಗೋಗಾಮುಖ್ನಲ್ಲಿ ಸಭೆ ನಡೆಸಿ ನಂತರ ಬಿಸ್ವನಾಥ್ನಲ್ಲಿ ಕ್ಯಾಂಪೇನ್ ಮಾಡಿದರು. ಈ ವೇಳೆ ಮಾತನಾಡಿದ ಮೋದಿ, ಕಳೆದ 10 ವರ್ಷಗಳಲ್ಲಿ ಅಸ್ಸಾಂನಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಲಾಗಿದೆ. ಹೇಮಂತ್ ಬಿಸ್ವಾ ಶರ್ಮಾ ನೇತೃತ್ವದಲ್ಲಿ ಅಸ್ಸಾಂ ಕಳೆದ 10 ವರ್ಷಗಳಲ್ಲಿ ಸೇವೆ ಮತ್ತು ಉತ್ತಮ ಆಡಳಿತದ ಹೊಸ ಯುಗಕ್ಕೆ ಸಾಕ್ಷಿಯಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಅಭಿವೃದ್ಧಿ ಹೊಂದಿದ ಅಸ್ಸಾಂ ನಿರ್ಮಿಸುವ ಚುನಾವಣೆ ಇದಾಗಿದೆ ಅಂತ ಹೇಳಿದರು. ಇದೇ ವೇಳೆ ಪ್ರಧಾನಿ ಮೋದಿ ಅಸ್ಸಾಂನ ದಿಬ್ರುಗಢ್ ಜಿಲ್ಲೆಯಲ್ಲಿನ ಚಹಾ ತೋಟಕ್ಕೆ ಭೇಟಿ ನೀಡಿದ್ದಾರೆ. ಟೀ ತೋಟದಲ್ಲಿ ಮಹಿಳಾ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿದರು ಮತ್ತು ಅಸ್ಸಾಮಿ ಚಹಾದ ಜಾಗತಿಕ ಮಹತ್ವದ ಬಗ್ಗೆ ಮಾತನಾಡಿದ್ದಾರೆ. ಈ ಭೇಟಿಯನ್ನ ಸ್ಮರಣೀಯ ಅನುಭವ ಅಂತ ಕರೆದಿದ್ದಾರೆ. बहुत अच्छा लग रहा है सर, थोड़ा घर बैठा रहे तो अरे घबराहट तो क्या बोलते हैं